ಚರ್ಚೆಗಳಾಗ್ತಾ ಇದ್ದಾವೆ. ಸೊ ಇನ್ ಕೇಸ್ ಒಂದು ವೇಳೆ ಬದಲಾವಣೆ ಆಯಿತು ಅಂತ ಮಾಡಿದ್ದೆ ಆದರೆ ಸತೀಶ್ ಜಾರಕಿಹೊಳಿ ಪ್ರಿಫರೆನ್ಸ್ ಕೊಡಬೇಕನ್ನೋ ಅಧ್ಯಕ್ಷರು ಈಗ ಅದಾರ ನಮ್ಮದು ಡಿ ಕೆ ಸಾಹೇಬ್ರು ಅದಾರು. ಹೈಕಮಾಂಡ್ ಏನು ವಿಚಾರ ಮಾಡ್ತಾರೆ ಅದು ನೋಡಬೇಕು. ಇವ್ರು ಕೊಟ್ಟರೆ ಜವಾಬ್ದಾರಿ ನಿಭಾಯಿಸ್ತಾರೆ. ಯಾರು ಸತೀಶಣ್ಣ ಅವರು ಅದೇ ಅವ್ರು ಪೂರ್ಣ ಸ್ಟೇಟ್ದ ಲೀಡರ್ ಅದಾರು, ಮಾಡ್ತಾರೆ ಅವ್ರ ತಲೆಗೆ ಇಲ್ಲ. ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬ್ ಅದಾರು, ಅಧ್ಯಕ್ಷ ಅದಾರು. ಫುಲ್ ಟೈಮ್ ಅಧ್ಯಕ್ಷರು ಬೇಕನ್ನುವಂಥ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಈಗ ಅದ್ರ ಬಗ್ಗೆ ನನಗೆ ಏನು ಕಲ್ಪನೆ ಇಲ್ಲ. 15 ಜನ ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಅಂತ ಹೋಗಲಿಲ್ಲ. ಡೆಲ್ಲಿಗೆಲ್ಲ ಹೋಗ್ತಾ ಇದ್ರು, ಎಲ್ಲ 15 ಜನ ಶಾಸಕರು ಹೋಗ್ಲಿದ್ರು. ಹಂಗೇನು ಪ್ಲ್ಯಾನ್ ಇರಲಿಲ್ಲ, ಏನು ಪ್ಲ್ಯಾನ್ ಇರಲಿಲ್ಲ. ಈಗ ದುಬೈಗೆ ಹೋಗ್ತಾ ಇದ್ವಿ. ಯಾರು ಸರ್? ಹಾಂ, ನಾವು 15 ಜನ. ಹಾಂ, ನಮ್ಮ ಸ್ನೇಹಿತರು ಎಲ್ಲ ಇದ್ದಾರೆ. ಹಾಂ, ಸಚಿವರು ಇರ್ತಾರೆ ಅದರಲ್ಲಿ, ಸಚಿವರು ಇರ್ತಾರೆ. ಇಲ್ಲ, ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಶಾಸಕರು ಅಷ್ಟೇ. ಇಲ್ಲ, ಯಾವಾಗ ಟಿಕೆಟ್ ಸಿಗ್ತೈತಿ ಹೋಗೋದು. ಸೊ ಅಧ್ಯಕ್ಷರ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವರು ನಿಭಾಯಿಸ್ತಾರೆ. ಸೊ ಅವ್ರಿಗೆ ಕೊಟ್ಟರೆ ಅನುಕೂಲ. ಭಾಳ ಮಂದಿ ಅದಾರು, ಜನರು ಗೊತ್ತಾಯಿತು. ಭಾಳ ಮಂದಿ ಅದಾರು. ಹೆಚ್ಚಿನ ನಾವು ನೋಡಿದಂದ್ರೆ ಸತೀಶಣ್ಣ ಅವ್ರ ಕೆಲಸ ಭಾಳ ಮಾಡ್ತಾ ಇದ್ದರು ಎಲ್ಲ ಕಡೆ. ಮತ್ತು ಅವ್ರೇನು ಅಧ್ಯಕ್ಷ ಬಗ್ಗೆ ಏನು ಮಾತಾಡಲಿಲ್ಲ. ಈಗ ಸದ್ಯಕ್ಕೆ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅದಾರು. ಹೈಕಮಾಂಡ್ ಏನು ನಿರ್ಣಯ ತಗೋತಾರೆ ಆಮೇಲೆ. ನಿಮ್ಮ ಅನಿಸಿಕೆ ಏನು ಸರ್, ಸತೀಶ್ ಜಾರಕಿಹೊಳಿ ಅಧ್ಯಕ್ಷ? ಅವರು ನಮ್ಮ ಲೀಡರ್ ಅದಾರು. ನಾವು ಯಾವಾಗ ಹೇಳಿದ್ದೇನೆ ಅವರು ಡಿ ಸಿ ಎಮ್ ಆಗಬೇಕು, ಅಧ್ಯಕ್ಷ ಆಗಬೇಕು, ಅದು ನಿರ್ಣಯ ಹೈಕಮಾಂಡ್ ಅವ್ರು ತಗೋತಾರೆ. ಹೈಕಮಾಂಡ್ ತಗೊಂಡಿದ್ದೀವಿ. ಬಟ್ ನೀವೆಲ್ಲರೂ MLA ಅವ್ರ ಜೊತೆಗಿದ್ರಿ, ನಾವು ಪಾರ್ಟಿ ಜೊತೆ ಯಾವಾಗ ಹೇಳಿದ್ದೇವೆ? ಸತೀಶಣ್ಣ ಜೊತೆಗೆ. ಸತೀಶಣ್ಣ ಜೊತೆಗೆ ಇದ್ದೀವಿ, ಥ್ಯಾಂಕ್ ಯು. ಪಾರ್ಟಿ ಜೊತೆಗೆ ಮತ್ತು ಸತೀಶಣ್ಣ ಜೊತೆಗೆ. ಥ್ಯಾಂಕ್ ಯು ಸರ್. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.